5 ಗ್ಯಾರಂಟಿಗಳನ್ನ ಕೊಟ್ಟಂತ ರಾಜ್ಯ ಸರ್ಕಾರಕ್ಕೆ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗುವಂತಹ ಸ್ಕ್ಯಾನಿಂಗ್ ಬಿಲ್ ಅನ್ನು ಕಟ್ಟಲು ಕೂಡ ಹಣ ಇಲ್ವಾ ಅನ್ನೋದು ಈಗ ಅನುಮಾನ ಹುಟ್ಟು ಹಾಕಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಕೂಡ ಕ್ಲೋಸ್ ಆಗಿರತಕ್ಕಂಥದ್ದು. ಅಂದ್ರೆ ಇಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನ ಪಡೆಯಲು ಬರ್ತಾರೆ ರೋಗಿಗಳು. ಅಂತವರಿಗೆ ಇಲ್ಲಿ ಉಚಿತವಾಗಿ ಸಿಟಿ ಸ್ಕ್ಯಾನ್ ಆಗಿರ್ಬೋದು ಮತ್ತೆ MRI ಸ್ಕ್ಯಾನಿಂಗ್ ಆಗಿರ್ಬೋದು ಈ ರೀತಿಯ ಸ್ಕ್ಯಾನಿಂಗ್ ಗಳನ್ನು ಕೂಡ ಮಾಡಲಾಗುತ್ತೆ. ಆದ್ರೆ ಏಜೆನ್ಸಿಯವರಿಗೆ ಹಣವನ್ನ ಕೂಡ ಪಾವತಿ ಮಾಡಿಲ್ಲ ಅಂತ ಹೇಳಿ ಈ ನಿನ್ನೆಯಿಂದಲೂ ಕೂಡ ಇಲ್ಲಿ ಸ್ಕ್ಯಾನಿಂಗ್ ಅನ್ನು ಕೂಡ ಸ್ಥಗಿತಗೊಳಿಸಿರ್ತಕ್ಕಂಥ ದೃಶ್ಯಗಳಿಗೆ ಗಮನಿಸಬಹುದು. ಎಲ್ಲ ಕಂಪ್ಲೀಟ್ ಎಲ್ಲವೂ ಕೂಡ ಕ್ಲೋಸ್ ಮಾಡಿರ್ತಕ್ಕಂಥ. ಯಾರು ಇಲ್ಲಿ ರೋಗಿಗಳು ಬರ್ತಾರೆ ಅವರಿಗೆ ನೇರವಾಗಿಯೇ ಇಲ್ಲ ಸಿಬ್ಬಂದಿಗಳು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ನಮ್ಮ ಒಂದು ಏಜೆನ್ಸಿಗೆ ಅಂದ್ರೆ ಏನು ಕೃಷ್ಣ ಡಯಾಗ್ನೋಸ್ಟಿಕ್ ಏನಿದೆ ಈ ಒಂದು ಏಜೆನ್ಸಿ ಇದೆ. ಈ ಒಂದು ಏಜೆನ್ಸಿಗೆ ನಮಗೆ ಹಣವನ್ನ ಸರ್ಕಾರದಿಂದ ಪಾವತಿಯನ್ನು ಕೂಡ ಮಾಡಿಲ್ಲ. ಹಾಗಾಗಿ ನಾವು ಕ್ಲೋಸ್ ಮಾಡಿದ್ದೇವೆ. ಯಾವಾಗ ಅವರು ಹಣವನ್ನು ನಮಗೆ ಪಾವತಿಯನ್ನು ಮಾಡ್ತಾರೆ ನಾವು ಆವಾಗ ಇಲ್ಲಿ ಒಂದು ಸ್ಕ್ಯಾನಿಂಗ್ ಸೆಂಟರ್ನ ತೆರೆಯುವಂತ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ತುಮಕೂರು ಜಿಲ್ಲಾಸ್ಪತ್ರೆ ಬಹಳ ದೊಡ್ಡದಿರ್ತಕ್ಕಂಥದ್ದು. ಜಿಲ್ಲೆಯ ವಿವಿಧ ಭಾಗಗಳಿಂದ ತಾಲೂಕುಗಳಿಂದ ಕೂಡ ಎಲ್ಲರೂ ರೋಗಿಗಳು ಕೂಡ ಬಂದಿರತಕ್ಕಂಥದ್ದು. ಬಂದು ಸ್ಕ್ಯಾನಿಂಗ್ಗೆ ಕೂಡ ಇಲ್ಲಿ ಬಂದ ಡಾಕ್ಟರ್ ವೈದ್ಯರು ಕೂಡ ಬರ್ಕೊಟ್ಟಿರ್ತಕ್ಕಂಥದ್ದು. ಆದ್ರೂ ಕೂಡ ಇಲ್ಲಿ ನೇರವಾಗಿ ರೋಗಿಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಸ್ಕ್ಯಾನಿಂಗ್ ಅನ್ನು ಕೂಡ ಮಾಡ್ತಾ ಇಲ್ಲ. ಕೂಡಲೇ ನಮಗೆ ಹಣವನ್ನು ಕೂಡ ಪಾವತಿ ಮಾಡಿದ್ರೆ ಮಾತ್ರ ನಾವು ಸ್ಕ್ಯಾನಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಏನು ರೋಗಿಗಳ ಸಂಬಂಧಿಕರು ಕೂಡ ಇದ್ರೆ ಅವರು ಕೂಡ ಚೀಟಿಯನ್ನು ಹಿಡಿದು ಇಲ್ಲಿ ಕಾಯ್ತಾ ಇರ್ತಕ್ಕಂಥದ್ದು. ಬನ್ನಿ ಅವ್ರನ್ನ ಕೂಡ ಮಾತಾಡ್ತಾನೆ. ಸರ್, ಎಲ್ಲಿಂದ ಬಂದಿರಾ ಏನ್ ಸರ್? ಸರ್ ನಾನು ನಿನ್ನೆನೆ ನಾವು ಚಿಕ್ಕನಾಗ್ನಹಳ್ಳಿಯಿಂದ ಬಂದಿದ್ವಿ. ನಮ್ಮ ಹುಡುಗ ಬಿಟ್ಬಿಟ್ಟಿದ್ದ, ಅದಕ್ಕೆ ಸ್ಕ್ಯಾನಿಂಗ್ MRI ಸ್ಕ್ಯಾನಿಂಗ್ ಅಂತ ಹೊಡೆದಿದ್ರು. ಗೌರ್ಮೆಂಟಿಂದ ನಾವೆಲ್ಲ ಡಾಕ್ಯುಮೆಂಟ್ಸ್ಗಳೆಲ್ಲ ಸಬ್ಮಿಟ್ ಮಾಡಿದ್ವಿ. ಆದರೂ ಕೂಡ ಈ ಸಿಬ್ಬಂದಿಗಳು ನಮಗೆ ಪೇಮೆಂಟ್ ಆಗಿಲ್ಲ, ನಾಳೆ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಇವತ್ತು ಬಂದ್ವಿ. ಇವತ್ತು ಅದನ್ನೇ ಹೇಳ್ತಾ ಇದ್ದಾರೆ. ಈ ರೀತಿ ಆದ್ರೆ ನಾವು ಬಡವರು ಏನ್ ಮಾಡ್ಬೇಕು ಸರ್? ಬಡಬಗ್ರು ಬರ್ದಿರ್ತಾರೆ, ವಯಸ್ಸಾದವರು ಇದ್ದಾರೆ ಇಲ್ಲಿ, ಏನ್ ಮಾಡ್ಬೇಕಾಗತ್ತೆ? ಅಲ್ಲ ಸರ್, ಅವ್ರು ಹೇಳ್ತಾ ಇರೋದು ರಾಜ್ಯ ಸರ್ಕಾರದಿಂದ ಬಿಲ್ ಆಗಿಲ್ಲ ಹಾಗಾಗಿ ಅಂತ ರೀಸನ್ ಕೊಡ್ತಾ ಇದ್ದಾರೆ. ಹಾ ಸರ್, ಅದೇ ಅದೊಂದೇ ರೀಸನ್ ಕೊಡ್ತಾ ಇದ್ದಾರೆ. ನಮಗೆ ಬಿಲ್ ಆಗೋ ತನಕ ನಾವು ನಿಮಗೆ ಒಳಗಡೆ ಬಿಡೋದಿಲ್ಲ ಅಂತಾನೆ ಹೇಳ್ತಾ ಇರೋದು. ಚಿಕ್ಕನಾಗ್ನಹಳ್ಳಿಯಿಂದ ಬಂದಿರೋದು. ನಮ್ಮ ಒಬ್ರು ಆಕ್ಸಿಡೆಂಟ್ ಆಗಿತ್ತು, ಅವ್ರಿಗೆ MRI ಸ್ಕ್ಯಾನಿಂಗ್ ಬಡ್ದಿದ್ರು. ಅದಕ್ಕೆ ಬಂದಿದ್ವಿ ಸರ್. ಅಂದ್ರೆ ನಿನ್ನೆಯಿಂದ ಕೂಡ ನೀವು ಬಂದು ಕಾಯ್ತಾ ಇದ್ರೆ ಆಗಿಲ್ಲ ಇನ್ನ? ಆಗಿಲ್ಲ ಸರ್, ನಿನ್ನೆಯಿಂದಾನು ಬಂದು ಕಾಯ್ತಾ ಇದೀವಿ, ಆಗಿಲ್ಲ. ಏನ್ ಹೇಳ್ತಾರೆ ಸರ್? ಅದೇ ಗೌರ್ಮೆಂಟ್ ಇಂದ ನಮಗೆ ದುಡ್ಡು ಬಂದಿಲ್ಲ, ಬಂದ್ಮೇಲೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸುಮ್ಮನೆ ರೀಸನ್ ಹೇಳ್ತಾ ಇದ್ದಾರೆ. 3 ಗಂಟೆಗೆ ಆಗತ್ತೆ, 5 ಗಂಟೆಗೆ ಆಗತ್ತೆ. ನಿನ್ನೆಯಿಂದಾನು ಇದನ್ನೇ ಹೇಳ್ತಾ ಇದ್ದಾರೆ, ಬಟ್ ಆಗಿಲ್ಲ ಅಂತೆ. ನಿಮ್ಮ ಹತ್ರನೇ ಸಾಕಷ್ಟು ಜನ ರೋಗಿಗಳು ಕೂಡ ಬಂದಿರತಕ್ಕಂಥದ್ದು. ಹಾ ಸರ್, ಬಂದಿದ್ದಾರೆ ಸರ್, ತುಂಬಾ ಜನ. ಹಾ, ತುಂಬಾನೇ ಸಮಸ್ಯೆ ಆಗ್ತಾ ಇದೆ ಅಲ್ಲ ಸರ್. ಈಗ ಮತ್ತೊಬ್ರು ಇದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ನೀವು ಕೂಡ ಸ್ಕ್ಯಾನಿಂಗ್ ಬಂದಿದ್ದೀರಾ, ಬಳಿ ಇದ್ದೀರಾ, ಏನ್ ಸರ್ ಪ್ರಾಬ್ಲಮ್ ಏನಾಗಿದೆ, ಏನ್ ಹೇಳ್ತಾರೆ? ನಮ್ಮ ಸಿಸ್ಟರ್ಗೆ ಕಾಲಿಗೆ ನೋವಾಗಿತ್ತು. ಅದು ಮತ್ತೆ ಅವ್ರಿಗೆ ತೋರ್ಸೋಣ ಅಂತ ಬಂದ್ವಿ. ನಾವು 15ನೇ ತಾರೀಕು ಬಂದಿದ್ದು ಹಾಸ್ಪಿಟ್ಲಿಗೆ. 15ನೇ ತಾರೀಕು ಬಂದಾಗ ಸ್ಕ್ಯಾನಿಂಗ್ MRI ಸ್ಕ್ಯಾನಿಂಗ್ ಡಾಕ್ಟ್ರು ಬರ್ಕೊಡ್ತಾರೆ. ನಾವು ಬಂದು ಅಲ್ಲೆಲ್ಲ ಇದನ್ನ ಮಾಡಿ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಅಪ್ರೂವಲ್ ಆಗಿದೆ ನಮ್ದು. 17ನೇ ತಾರೀಕು ನೈಟ್ 1 ಗಂಟೆಗೆ ಅಪ್ರೂವಲ್ ಆಗಿದೆ. ಇಲ್ಲಿ ಬಂದು ಕೇಳಿದ್ರೆ ಸ್ಕ್ಯಾನಿಂಗ್ ಇಲ್ಲ, ಅಮೌಂಟ್ ಹಾಕಿಲ್ಲ ಅಂತ ಹೇಳಿ ಇದೇ ತರನೇ ಇದು ಮಾಡ್ತೀನಿ. ನಿನ್ನೆ ಪೂರ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇದೀವಿ. ಮತ್ತೆ ಇವತ್ತು ಬೆಳಗ್ಗೆಯಿಂದ ಬಂದು 3 ಗಂಟೆ 1 ಗಂಟೆ ಮೀಟಿಂಗ್ ಇದೆ, 10 ಗಂಟೆ ಮೀಟಿಂಗ್ ಇದೆ, 3 ಗಂಟೆ ಮೀಟಿಂಗ್ ಇದೆ ಅಂದರೆ ಪೇಷಂಟ್ಗಳೆಲ್ಲ ಕಾಯ್ದು ಮನೆಗಳಿಗೆ ಹೋಗ್ತಾವ್ರೆ. ಈ ತರ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಡಿಸ್ಟಿಕ್ ಹಾಸ್ಪಿಟಲ್ ಅಂದ್ರೆ ಉಚಿತವಾಗಿ ಇರ್ತಕ್ಕಂಥದ್ದು. ಅದಕ್ಕೆ MRI CT ಸ್ಕ್ಯಾನ್ ಎಲ್ಲ ಉಚಿತವಾಗಿ ಮಾಡ್ಕೊಡ್ತಾವ್ರೆ. ಆಮೇಲೆ ದುಡ್ಡು ಕಟ್ಟಿಸ್ಕೊಂಡು ಸ್ವಲ್ಪ ಮಾಡ್ತಾವ್ರೆ. ಪ್ರೈವೇಟ್ ಜನಗಳು ಎಮರ್ಜೆನ್ಸಿ ಇರೋರು ದುಡ್ಡು ಕಟ್ಟಿಸ್ಕೊಂಡು ಮಾಡ್ತಾವ್ರೆ. ಮತ್ತೆ ನಮಗೆಲ್ಲ ಫ್ರೀ ಇರೋರಿಗೆ, ರೇಷನ್ ಕಾರ್ಡ್ ಫ್ರೀ ಇರೋರಿಗೆ ಈ ತರ ರೀಸನ್ ಹೇಳ್ತಾವ್ರೆ. ಬನ್ನಿ ಬೆಳಗ್ಗೆ ಬನ್ನಿ, ಮಧ್ಯಾಹ್ನ ಬನ್ನಿ, ಇನ್ನ ಅಮೌಂಟ್ ಆಗಿಲ್ಲ, ಮೀಟಿಂಗ್ಗಳು ಆದ್ಮೇಲೆ ಹೇಳ್ತೀವಿ ಅಂತ ಹೇಳಿ ಇದೇ ತರನೇ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರ ಹಣ ಪಾವತಿ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಅಷ್ಟೊಂದು ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಹಣ ಇಲ್ವಾ ಅನ್ನೋದು? ಸೊ ಅದ್ರ ಬಗ್ಗೆ ಅವರೇ ಮಾತಾಡ್ಬೇಕು ಅಧಿಕಾರಿಗಳೇ. ಈ ತರ ಸಾರ್ವಜನಿಕರು 100 ಪೇಷಂಟ್ಗಳೆಲ್ಲ ಬೇರೆ ಕಡೆ ಹೋಗ್ತಿದ್ದಾರೆ. ಇಲ್ಲಿ ಬಂದು ದುಡ್ಡಿಲ್ದಲೆ ಎಷ್ಟೋ ಜನ 3-4 ದಿನ ಇಲ್ಲಿ ಆಚೆಲೆಲ್ಲ ಬಂದು ಮಲ್ಕೊಂಡು ಎಲ್ಲ ಹೋಗ್ತಿದ್ದಾರೆ. ಅವ್ರ ಅಧಿಕಾರಿಗಳು ಆನ್ಸರ್ ಮಾಡ್ಬೇಕು, ಅದು ಉತ್ತರ ಕೊಡ್ಬೇಕು ಅವ್ರು. ಅಂದ್ರೆ ಸ್ಕ್ಯಾನಿಂಗ್ ಸೆಂಟರ್ ಬಳಿ ಬಂದಂತ ರೋಗಿಗಳು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ, ರಿಪಬ್ಲಿಕ್ ಕನ್ನಡ, ತುಮಕೂರು. 5 ಗ್ಯಾರಂಟಿಗಳನ್ನ ಕೊಟ್ಟಂತ ರಾಜ್ಯ ಸರ್ಕಾರಕ್ಕೆ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗುವಂತಹ ಸ್ಕ್ಯಾನಿಂಗ್ ಬಿಲ್ ಅನ್ನು ಕಟ್ಟಲು ಕೂಡ ಹಣ ಇಲ್ವಾ ಅನ್ನೋದು
ಈಗ ಅನುಮಾನ ಹುಟ್ಟು ಹಾಕಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಕೂಡ ಕ್ಲೋಸ್ ಆಗಿರತಕ್ಕಂಥದ್ದು. ಅಂದ್ರೆ ಇಲ್ಲಿ ಉಚಿತವಾಗಿ ಚಿಕಿತ್ಸೆನ ಪಡೆಯಲು ಬರ್ತಾರೆ ರೋಗಿಗಳು. ಅಂತವರಿಗೆ ಇಲ್ಲಿ ಉಚಿತವಾಗಿ ಸಿಟಿ ಸ್ಕ್ಯಾನ್ ಆಗಿರ್ಬೋದು ಮತ್ತೆ MRI ಸ್ಕ್ಯಾನಿಂಗ್ ಆಗಿರ್ಬೋದು, ಈ ರೀತಿಯ ಸ್ಕ್ಯಾನಿಂಗ್ ಗಳನ್ನು ಕೂಡ ಮಾಡಲಾಗುತ್ತೆ. ಆದ್ರೆ ಏಜೆನ್ಸಿಯವರಿಗೆ ಹಣವನ್ನ ಕೂಡ ಪಾವತಿ ಮಾಡಿಲ್ಲ ಅಂತ ಹೇಳಿ ಈ ನಿನ್ನೆಯಿಂದಲೂ ಕೂಡ ಇಲ್ಲಿ ಸ್ಕ್ಯಾನಿಂಗ್ ಅನ್ನು ಕೂಡ ಸ್ಥಗಿತಗೊಳಿಸಿರ್ತಕ್ಕಂಥ ದೃಶ್ಯಗಳಿಗೆ ಗಮನಿಸಬಹುದು. ಎಲ್ಲ ಕಂಪ್ಲೀಟ್ ಎಲ್ಲವೂ ಕೂಡ ಕ್ಲೋಸ್ ಮಾಡಿರ್ತಕ್ಕಂಥ. ಯಾರು ಇಲ್ಲಿ ರೋಗಿಗಳು ಬರ್ತಾರೆ ಅವರಿಗೆ ನೇರವಾಗಿಯೇ ಇಲ್ಲ ಸಿಬ್ಬಂದಿಗಳು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ನಮ್ಮ ಒಂದು ಏಜೆನ್ಸಿಗೆ ಅಂದ್ರೆ ಏನು ಕೃಷ್ಣ ಡಯಾಗ್ನೋಸ್ಟಿಕ್ ಏನಿದೆ, ಈ ಒಂದು ಏಜೆನ್ಸಿ ಇದೆ, ಈ ಒಂದು ಏಜೆನ್ಸಿಗೆ ನಮಗೆ ಹಣವನ್ನ ಸರ್ಕಾರದಿಂದ ಪಾವತಿಯನ್ನು ಕೂಡ ಮಾಡಿಲ್ಲ. ಹಾಗಾಗಿ ನಾವು ಕ್ಲೋಸ್ ಮಾಡಿದ್ದೇವೆ. ಯಾವಾಗ ಅವರು ಹಣವನ್ನು ನಮಗೆ ಪಾವತಿಯನ್ನು ಮಾಡ್ತಾರೆ ನಾವು ಆವಾಗ ಇಲ್ಲಿ ಒಂದು ಸ್ಕ್ಯಾನಿಂಗ್ ಸೆಂಟರ್ನ ತೆರೆಯುವಂತ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ತುಮಕೂರು ಜಿಲ್ಲಾಸ್ಪತ್ರೆ ಬಹಳ ದೊಡ್ಡದಿರ್ತಕ್ಕಂಥದ್ದು. ಜಿಲ್ಲೆಯ ವಿವಿಧ ಭಾಗಗಳಿಂದ ತಾಲೂಕುಗಳಿಂದ ಕೂಡ ಎಲ್ಲರೂ ರೋಗಿಗಳು ಕೂಡ ಬಂದಿರತಕ್ಕಂಥದ್ದು. ಬಂದು ಸ್ಕ್ಯಾನಿಂಗ್ಗೆ ಕೂಡ ಇಲ್ಲಿ ಬಂದು ಡಾಕ್ಟರ್ ವೈದ್ಯರು ಕೂಡ ಬರ್ಕೊಟ್ಟಿರ್ತಕ್ಕಂಥದ್ದು. ಆದ್ರೂ ಕೂಡ ಇಲ್ಲಿ ನೇರವಾಗಿ ರೋಗಿಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಸ್ಕ್ಯಾನಿಂಗ್ ಅನ್ನು ಕೂಡ ಮಾಡ್ತಾ ಇಲ್ಲ, ಕೂಡಲೇ ನಮಗೆ ಹಣವನ್ನು ಕೂಡ ಪಾವತಿ ಮಾಡಿದ್ರೆ ಮಾತ್ರ ನಾವು ಸ್ಕ್ಯಾನಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಏನು ರೋಗಿಗಳ ಸಂಬಂಧಿಕರುಗಳು ಕೂಡ ಇದ್ರೆ, ಅವರು ಕೂಡ ಚೀಟಿಯನ್ನು ಹಿಡಿದು ಇಲ್ಲಿ ಕಾಯ್ತಾ ಇರ್ತಕ್ಕಂಥದ್ದು. ಬನ್ನಿ ಅವ್ರನ್ನ ಕೂಡ ಮಾತಾಡ್ತಾನೆ. ಸರ್, ಎಲ್ಲಿಂದ ಬಂದಿರಾ, ಏನ್ ಸರ್? ಸರ್ ನಾನು ನಿನ್ನೆ ನಾವು ಚಿಕ್ಕನಾಗ್ನಹಳ್ಳಿಯಿಂದ ಬಂದಿದ್ವಿ. ನಮ್ಮ ಹುಡುಗ ಬಿಟ್ಬಿಟ್ಟಿದ್ದ, ಅದಕ್ಕೆ ಸ್ಕ್ಯಾನಿಂಗ್ MRI ಸ್ಕ್ಯಾನಿಂಗ್ ಅಂತ ಹೊಡೆದಿದ್ರು. ಗೌರ್ಮೆಂಟಿಂದ ನಾವೆಲ್ಲ ಡಾಕ್ಯುಮೆಂಟ್ಸ್ಗಳೆಲ್ಲ ಸಬ್ಮಿಟ್ ಮಾಡಿದ್ವಿ. ಆದರೂ ಕೂಡ ಈ ಸಿಬ್ಬಂದಿಗಳು ನಮಗೆ ಪೇಮೆಂಟ್ ಆಗಿಲ್ಲ, ನಾಳೆ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಇವತ್ತು ಬಂದ್ವಿ. ಇವತ್ತು ಅದನ್ನೇ ಹೇಳ್ತಾ ಇದ್ದಾರೆ. ಈ ರೀತಿ ಆದ್ರೆ ನಾವು ಬಡವರು ಏನ್ ಮಾಡ್ಬೇಕು ಸರ್? ಬಡಬಗರು ಬರ್ದಿರ್ತಾರೆ, ವಯಸ್ಸಾದವರು ಇದ್ದಾರೆ, ಇಲ್ಲಿ ಏನ್ ಮಾಡ್ಬೇಕಾಗತ್ತೆ? ಅಲ್ಲ ಸರ್, ಅವ್ರು ಹೇಳ್ತಾ ಇರೋದು ರಾಜ್ಯ ಸರ್ಕಾರದಿಂದ ಬಿಲ್ ಆಗಿಲ್ಲ ಹಾಗಾಗಿ ಅಂತ ರೀಸನ್ ಕೊಡ್ತಾ ಇದ್ದಾರೆ. ಹಾ ಸರ್, ಅದೊಂದೇ ರೀಸನ್ ಕೊಡ್ತಾ ಇದ್ದಾರೆ. ನಮಗೆ ಬಿಲ್ ಆಗೋ ತನಕ ನಾವು ನಿಮಗೆ ಒಳಗಡೆ ಬಿಡೋದಿಲ್ಲ ಅಂತಾನೆ ಹೇಳ್ತಾ ಇರೋದು. ಚಿಕ್ಕನಾಗ್ನಹಳ್ಳಿಯಿಂದ ಬಂದಿರೋದು. ನಮ್ಮ ಒಬ್ರು ಆಕ್ಸಿಡೆಂಟ್ ಆಗಿತ್ತು, ಅವ್ರಿಗೆ MRI ಸ್ಕ್ಯಾನಿಂಗ್ ಬಡ್ದಿದ್ರು. ಅದಕ್ಕೆ ಬಂದಿದ್ವಿ ಸರ್. ಅಂದ್ರೆ ನಿನ್ನೆಯಿಂದ ಕೂಡ ನೀವು ಬಂದು ಕಾಯ್ತಾ ಇದ್ರೆ ಆಗಿಲ್ಲ ಇನ್ನ? ಆಗಿಲ್ಲ ಸರ್, ನಿನ್ನೆಯಿಂದಾನು ಬಂದು ಕಾಯ್ತಾ ಇದೀವಿ, ಆಗಿಲ್ಲ. ಏನ್ ಹೇಳ್ತಾರೆ ಸರ್? ಅದೇ ಗೌರ್ಮೆಂಟ್ ಇಂದ ನಮಗೆ ದುಡ್ಡು ಬಂದಿಲ್ಲ, ಬಂದ್ಮೇಲೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸುಮ್ಮನೆ ರೀಸನ್ ಹೇಳ್ತಾ ಇದ್ದಾರೆ. 3 ಗಂಟೆಗಾಗತ್ತೆ, 5 ಗಂಟೆಗಾಗತ್ತೆ. ನಿನ್ನೆಯಿಂದಾನು ಇದನ್ನೇ ಹೇಳ್ತಾ ಇದ್ದಾರೆ, ಬಟ್ ಆಗಿಲ್ಲ ಅಂತೆ. ನಿಮ್ಮ ಹತ್ರನೇ ಸಾಕಷ್ಟು ಜನ ರೋಗಿಗಳು ಕೂಡ ಬಂದಿರತಕ್ಕಂಥದ್ದು. ಹಾ ಸರ್, ಬಂದಿದ್ದಾರೆ ಸರ್, ತುಂಬಾ ಜನ. ಹಾ, ತುಂಬಾನೇ ಸಮಸ್ಯೆ ಆಗ್ತಾ ಇದೆ ಅಲ್ಲ ಸರ್. ಈಗ ಮತ್ತೊಬ್ರು ಇದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ನೀವು ಕೂಡ ಸ್ಕ್ಯಾನಿಂಗ್ ಬಂದಿದ್ದೀರಾ, ಬಳಿ ಇದ್ದೀರಾ, ಏನ್ ಸರ್ ಪ್ರಾಬ್ಲಮ್, ಏನಾಗಿದೆ, ಏನ್ ಹೇಳ್ತಾರೆ? ನಮ್ಮ ಸಿಸ್ಟರ್ಗೆ ಕಾಲಿಗೆ ನೋವಾಗಿತ್ತು. ಅದು ಮತ್ತೆ ಅವ್ರಿಗೆ ತೋರ್ಸೋಣ ಅಂತ ಬಂದ್ವಿ. ನಾವು 15ನೇ ತಾರೀಕು ಬಂದಿದ್ದು ಹಾಸ್ಪಿಟ್ಲಿಗೆ. 15ನೇ ತಾರೀಕು ಬಂದಾಗ MRI ಸ್ಕ್ಯಾನಿಂಗ್ ಡಾಕ್ಟ್ರು ಬರ್ಕೊಡ್ತಾರೆ. ನಾವು ಬಂದು ಅಲ್ಲೆಲ್ಲ ಇದನ್ನ ಮಾಡಿ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಅಪ್ರೂವಲ್ ಆಗಿದೆ ನಮ್ದು. 17ನೇ ತಾರೀಕು 1 ಗಂಟೆ, ನೈಟ್ 1 ಗಂಟೆಗೆ ಅಪ್ರೂವಲ್ ಆಗಿದೆ. ಇಲ್ಲಿ ಬಂದು ಕೇಳಿದ್ರೆ ಸ್ಕ್ಯಾನಿಂಗ್ ಇಲ್ಲ, ಅಮೌಂಟ್ ಹಾಕಿಲ್ಲ ಅಂತ ಹೇಳಿ ಇದೇ ತರನೇ ಇದು ಮಾಡ್ತೀನಿ. ನಿನ್ನೆ ಪೂರಾ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇದೀವಿ. ಮತ್ತೆ ಸಂಜೆ ಇವತ್ತು ಬೆಳಗ್ಗೆಯಿಂದ ಬಂದು 3 ಗಂಟೆ, 1 ಗಂಟೆ ಮೀಟಿಂಗ್ ಇದೆ, 10 ಗಂಟೆ ಮೀಟಿಂಗ್ ಇದೆ, 3 ಗಂಟೆ ಮೀಟಿಂಗ್ ಇದೆ ಅಂದರೆ ಪೇಷಂಟ್ಗಳೆಲ್ಲ ಕಾಯ್ದು ಮನೆಗಳಿಗೆ ಹೋಗ್ತಾವ್ರೆ. ಈ ತರ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಡಿಸ್ಟಿಕ್ ಹಾಸ್ಪಿಟಲ್ ಅಂದ್ರೆ ಉಚಿತವಾಗಿ ಇರ್ತಕ್ಕಂಥದ್ದು. ಅದಕ್ಕೆ MRI ಸಿಟಿ ಸ್ಕ್ಯಾನ್ ಎಲ್ಲ ಉಚಿತವಾಗಿ ಮಾಡ್ಕೊಡ್ತಾವ್ರೆ. ಆಮೇಲೆ ದುಡ್ಡು ಕಟ್ಟಿಸ್ಕೊಂಡು ಸ್ವಲ್ಪ ಮಾಡ್ತಾವ್ರೆ. ಪ್ರೈವೇಟ್ ಜನಗಳು ಎಮರ್ಜೆನ್ಸಿ ಇರೋರು ದುಡ್ಡು ಕಟ್ಟಿಸ್ಕೊಂಡು ಮಾಡ್ತಾವ್ರೆ. ಮತ್ತೆ ನಮಗೆಲ್ಲ ಫ್ರೀ ಇರೋರಿಗೆ, ರೇಷನ್ ಕಾರ್ಡ್ ಫ್ರೀ ಇರೋರಿಗೆ ಈ ತರ ರೀಸನ್ ಹೇಳ್ತಾವ್ರೆ. ಬನ್ನಿ ಟೈಮ್ ಬೆಳಗ್ಗೆ ಬನ್ನಿ, ಮಧ್ಯಾಹ್ನ ಬನ್ನಿ, ಇನ್ನ ಅಮೌಂಟ್ ಆಗಿಲ್ಲ, ಮೀಟಿಂಗ್ಗಳು ಆದ್ಮೇಲೆ ಹೇಳ್ತೀವಿ ಅಂತ ಹೇಳಿ ಇದೇ ತರನೇ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರ ಹಣ ಪಾವತಿ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಅಷ್ಟೊಂದು ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಹಣ ಇಲ್ವಾ ಅನ್ನೋದು? ಸೊ ಅದ್ರ ಬಗ್ಗೆ ಅವರೇ ಮಾತಾಡ್ಬೇಕು, ಅಧಿಕಾರಿಗಳೇ. ಈ ತರ ಸಾರ್ವಜನಿಕರು 100 ಪೇಷಂಟ್ಗಳೆಲ್ಲ ಬೇರೆ ಕಡೆ ಹೋಗ್ತಿದ್ದಾರೆ. ಇಲ್ಲಿ ಬಂದು ದುಡ್ಡಿಲ್ದಲೆ ಎಷ್ಟೋ ಜನ 3-4 ದಿನ ಇಲ್ಲಿ ಆಚೆಲೆಲ್ಲ ಬಂದು ಮಲ್ಕೊಂಡು ಎಲ್ಲ ಹೋಗ್ತಿದ್ದಾರೆ. ಅವ್ರ ಅಧಿಕಾರಿಗಳು ಆನ್ಸರ್ ಮಾಡ್ಬೇಕು, ಅದು ಉತ್ತರ ಕೊಡ್ಬೇಕು ಅವ್ರು. ಸ್ಕ್ಯಾನಿಂಗ್ ಸೆಂಟರ್ ಬಳಿ ಬಂದಂತ ರೋಗಿಗಳು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.